ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರ್ಜುನ್ ಭಾರ್ಗವಿ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ರೋಡಲ್ಲಿ ನಿಂತ್ಕೊಂಡು, ಭಾರ್ಗವಿ ನಿಮ್ಮನ್ನು ಆಚೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು, ಆದಷ್ಟು ಬೇಗ ನಿಮ್ಮನ್ನು ಆಚೆ ಕರ್ಕೊಂಡು ಬರಲೇಬೇಕು ಅಂತ ಫ್ರೆಂಡ್ಸ್ಗೆ ಕಾಯ್ತಾ ನಿಂತಿರ್ತಾನೆ. ಫ್ರೆಂಡ್ಸ್ ಬಂದು, ಹಾಯ್ ಅರ್ಜುನ್, ಹೇಗಿದೆಯಾ? ಎಷ್ಟು ವರ್ಷ ಆಯ್ತಲ್ಲೋ ನಿನ್ನ ನೋಡಿ, ಕಾಲೇಜ್ ಮುಗಿದ ಮೇಲೆ ನಿನ್ನ ಮೀಟೇ ಆಗಿಲ್ಲ. ಅದಿರಲಿ, ಈಗ ಹೇಗಿದೆಯಾ? ಮನೆಯವರೆಲ್ಲ ಆರಾಮ? ಏನು ಮಗ ದಿಢೀರ್ ಅಂತ ಕರೆದಿದ್ಯಾ? ಮದುವೆ ಫಿಕ್ಸ್ ಆಯ್ತಾ ಏನು ಅಂತಾರೆ. ಅದು ನನ್ನ ಮದುವೆ ಆಗೋಯ್ತು ಕಣ್ರೋ ಅಂತಾನೆ ಅರ್ಜುನ್. ಏನು ಮಗ, ನಮ್ಮನ್ನು ಒಂದು ಮಾತು ಕರೀದಲೇ ಮದುವೆ ಆಗಿಬಿಟ್ಟಿದ್ಯಾ? ಅಲ್ಲ ಕಣೋ, ಕಾಲೇಜಲ್ಲಿ ಅಷ್ಟು ಕ್ಲೋಸ್ ಆಗಿದ್ವಿ, ನಮಗೆ ಒಂದು ಮಾತು ಹೇಳಿದೆ ಮದುವೆ ಆಗಿಬಿಟ್ಟಿದ್ಯಾ? ನೀನು ಬಿಡಪ್ಪ, ದೊಡ್ಡ ಮನೆ ಹುಡುಗ, ನಮ್ಮನ್ನೆಲ್ಲ ಯಾಕೆ ಕರಿತೀಯಾ ಅಂತಾರೆ ಫ್ರೆಂಡ್ಸ್. ಲೋ ಮಗ, ನನ್ನ ಮಾತು ಕೇಳ್ರೋ, ಮದುವೆಗೆ ನಿಮ್ಮನ್ನೆಲ್ಲ ಅಲ್ಲ ಕಣ್ರೋ, ಸ್ವಂತ ಡ್ಯಾಡ್ ಮಾಮ್ನೇ ಕರೆದಿಲ್ಲ ನಾನು. ಏನು ಮಾಡೋದು, ಅದೊಂದು ತರಹ ರಿಜಿಸ್ಟರ್ ಮ್ಯಾರೇಜ್ ಥರ ನಡೆದೋಯ್ತು ಅಂತಾನೆ ಅರ್ಜುನ್. ಪರವಾಗಿಲ್ಲ ಬಿಡು ಮಗ, ಈಗ ಮದುವೆಯಾಗಿ ಆರಾಮಾಗಿದೆಯಲ್ಲ, ಈಗ ಅಷ್ಟೇ ಬೇಕಾಗಿರೋದು ಅಂತಾರೆ ಫ್ರೆಂಡ್ಸ್. ಅದೊಂದು ದೊಡ್ಡ ಕತೆ ಕಣ್ರೋ, ಇನ್ನೊಂದು ಸಲ ಡೀಟೇಲಾಗಿ ಹೇಳ್ತೀನಿ. ಆದರೆ ಈಗ ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನಗೆ ನಿಮ್ಮ ಹೆಲ್ಪ್ ಬೇಕು ಅಂತಾನೆ ಅರ್ಜುನ್. ಆಗ ಇನ್ನೊಬ್ಬ ಫ್ರೆಂಡ್ ಬಂದು, ಹಾಯ್ ಮಗ, ಅದೇನು ಹೇಳೋ, ನಾನು ನಿಮ್ಮ ಜೊತೆ ಇದ್ದೀವಿ ಅಂತಾನೆ. ನೀವು MLA ಶಕ್ತಿಪ್ರಸಾದ್ ಮಗ ವಿಕ್ಕಿ ಕೇಸ್ ಬಗ್ಗೆ ಕೇಳಿದ್ದೀರಾ ಅಂತಾನೆ ಅರ್ಜುನ್. ಅದೇ ಮರ್ಡರ್ ಕೇಸ್ ಅಲ್ವಾ, ನಿಮ್ಮ ಡ್ಯಾಡ್ ನಡೆಸ್ತಿದ್ದಾರಲ್ಲ, ನಾವು ಫಾಲೋ ಮಾಡ್ತಿದ್ವಿ. ಅದ್ಯಾವುದೋ ಸಣ್ಣ ಲಾಯರ್ ಅವರನ್ನು ಎದುರು ಹಾಕ್ಕೊಂಡಿದ್ದಾರಂತಲ್ವಾ, ಅವರೆಲ್ಲ JP ಸರ್ ವಿರುದ್ಧ ಗೆಲ್ಲೋಕ್ಕಾಗುತ್ತೇನೋ, ಆ ಜೂನಿಯರ್ ಲಾಯರ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲದೆ ಹಾರಾಡ್ತಿದ್ದಾರೆ ಅಂತಾರೆ ಫ್ರೆಂಡ್ಸ್. ಆ ಜೂನಿಯರ್ ಲಾಯರ್ ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಭಾರ್ಗವಿ ಅಂತಾನೆ ಅರ್ಜುನ್. ಈಚೆ ವಿಜಯ್ ಬಂದು ಭಾರ್ಗವಿ ಸೆಲ್ ಓಪನ್ ಮಾಡಿ, ಭಾರ್ಗವಿ ಸ್ವಲ್ಪ ಹೊರಗಡೆ ಬನ್ನಿ ಅಂತಾನೆ. ಆಗ ಭಾರ್ಗವಿ ಹೊರಗಡೆ ಬರ್ತಾಳೆ. ನಮ್ಮ ಸಾಹೇಬರು ನಿಮ್ಮ ಹತ್ರ ಮಾತಾಡಬೇಕಂತೆ, ತಗೊಳ್ಳಿ ಅಂತ ಫೋನ್ ಕೊಡ್ತಾನೆ ವಿಜಯ್. ನಮಸ್ಕಾರ ಭಾರ್ಗವಿ ಅವರಿಗೆ, ಅಲ್ಲಲ್ಲ ಭಾರ್ಗವಿ LLB ಅವರಿಗೆ, ಹೇಗಿದ್ದೀರಿ? ನಮಗೆ ನಿಮ್ಮದೇ ಚಿಂತೆ ಆಗಿಬಿಟ್ಟಿದೆ. ನೀವು ಜೈಲಿಗೆ ಹೋದ್ಮೇಲೆ ನ್ಯಾಯ ಅಂತ ಹೋರಾಡುವವರೇ ಇಲ್ಲ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಶಿವನಿಚ್ಛೆ. ಆಮೇಲೆ ಜೈಲಲ್ಲಿ ಊಟ ತಿಂಡಿ ಎಲ್ಲ ಸೌಕರ್ಯಗಳು ಚೆನ್ನಾಗಿದೆಯಾ? ಏನಾದರೂ ಬೇಕಾದರೆ ಸಂಕೋಚ ಪಡಬೇಡಿ, ನಮ್ಮ ವಿಜಯ್ ಅಲ್ಲಿರ್ತಾನೆ, ಕೇಳಿ ಇಸ್ಕೊಳ್ಳಿ. ಯಾಕೆ ಹೇಳಿ, ಇನ್ಮೇಲೆ ಅದೇ ನಿಮ್ಮ ಮನೆ ಅಂತಾನೆ ಶಕ್ತಿಪ್ರಸಾದ್. ಸರಿ ಸರ್, ಹಾಗೆ ಮಾಡ್ತೀನಿ ಅಂತಾಳೆ ಭಾರ್ಗವಿ. ಯಾರು ಮಾತಾಡ್ತಿರೋದು, ಭಾರ್ಗವಿನ? ಅದು ಇಷ್ಟು ಶಾಂತವಾಗಿ, ಈಗಲಾದರೂ ಸ್ವಲ್ಪ ದುಃಖ ಅಳು ಇರುತ್ತೆ ಅಂದ್ಕೊಂಡೆ ಅಂತಾರೆ ಶಕ್ತಿ. ಸುಖದಲ್ಲಿ ಅತಿಯಾಗಿ ಹಿಗ್ಬಾರ್ದು, ದುಃಖದಲ್ಲಿ ಅತಿಯಾಗಿ ಕುಗ್ಬಾರ್ದು ಅಂತ ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ ಸರ್. ಇದೊಂಥರ ಗಡಿಯಾರದ 2 ಮುಳ್ಳಿದ್ದಂಗೆ, ಮೇಲೆ ಹೋಗಿರೋ ಮುಳ್ಳು ಕೆಳಗೆ ಬರಲೇಬೇಕು, ಕೆಳಗೆ ಹೋಗಿರೋ ಮುಳ್ಳು ಮೇಲೆ ಹೋಗಲೇಬೇಕು. ಕಾಲಚಕ್ರದಲ್ಲಿ ಇವತ್ತು ನಿಮ್ಮ ಸಮಯ ನಡೀತಿದೆ ಅಂದ್ಕೂಡಲೇ ಸಮಯ ನಿಂತು ಹೋಗಲ್ಲ. ಮುಂದೊಂದು ದಿನ ನನ್ನ ಸಮಯ ಬರುತ್ತೆ, ಆಗ ನಿಮ್ಮ ಊಹೆಗೂ ಮೀರಿದಂಥ ಪೆಟ್ಟು ಬೀಳುತ್ತೆ. ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ಸರ್ ಅಂತಾಳೆ ಭಾರ್ಗವಿ. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಲ್ವಾ ಭಾರ್ಗವಿ? ನೀನು ಜೈಲಲ್ಲಿರೋ ಅಪರಾಧಿ, ಆದರೆ ನಾನು MLA ಶಕ್ತಿಪ್ರಸಾದ್ ಭೂಪತಿ. ಜೈಲಿಗೆ ಹೋಗಿ ಕೊಬ್ಬು ಇಳಿಯುತ್ತೆ ಅಂದ್ಕೊಂಡೆ, ಪರವಾಗಿಲ್ಲ, ಗಟ್ಟಿಯಾಗೇ ಇದೆಯಾ? ಈ ನಿನ್ನ ಕೊಬ್ಬು ಕರಗೋವರೆಗೂ ಜೈಲಲ್ಲೇ ಬಿದ್ದಿರ್ತೀಯ. ನನ್ನನ್ನು, ನನ್ನ ಕುಟುಂಬನ ಮುಟ್ಟೋಕ್ಕೆ ಬಂದರೆ ನಾನು ಸುಮ್ಮನೆ ಇರ್ತೀನಿ ಅಂತ ನೀನು ಅದು ಹೇಗೆ ಅಂದ್ಕೊಂಡೆ? ನಿಮ್ಮ ಅಪ್ಪನ ಮನೇಲಿ ಕೂರಿಸಿದ್ನ ನಾನು, ಇನ್ನು ನಿನ್ನ ಯಾವ ಲೆಕ್ಕ ನನಗೆ? ನಾನು ರಾಜೀನಾಮೆ ಕೊಡೋ ಹಾಗಾಗಲಿ ಅಂತ ನೀನು ಪ್ರಯತ್ನ ಪಟ್ಟೆ, ಆದರೆ ನಾನು ನಿನ್ನನ್ನೇ ಜೈಲಿಗೆ ಕಳಿಸಿ ನನ್ನ ಕುರ್ಚಿ ಉಳಿಸ್ಕೊಂಡೆ ಅಂತಾರೆ ಶಕ್ತಿ. ನೀವು 24 ಕ್ಯಾರೆಟ್ ಪ್ಯೂರ್ ರಾಜಕಾರಣಿ ಅಲಿಯಾಸ್ ಕಚಡ ರೌಡಿ ಅಂತ ನನಗೆ ಗೊತ್ತು ಸರ್. ನಿಮ್ಮಂಥವರಿಂದ ಪಾಪ ಒಳ್ಳೆ ರಾಜಕಾರಣಿಗಳ ಹೆಸರು ಹಾಳಾಗ್ತಿದೆ. ನಮ್ಮ ಜನಗಳಿಗೆ ಈ ಸರ್ಕಾರ ರಾಜಕಾರಣದ ಮೇಲಿರೋ ನಂಬಿಕೆ ಹೊರಟೋಗ್ತಿದೆ. ನಿಮಗೆ MLA ಪದವಿ ಇದೆ ಅಂದ ಮಾತ್ರಕ್ಕೆ ನಿಮಗೆ ಆ ಯೋಗ್ಯತೆ ಇದೆ ಅಂತ ಅಲ್ಲ. ಕಾಳು ಬಿಡಿಸುವಾಗ ಹುಳ ಸಿಕ್ಕಿದ್ರೆ ಬಿಸಾಕೋದು ಹುಳನ, ಕಾಳನಲ್ಲ. ಆ ನಿಮ್ಮ ಪದವಿ ಅನ್ನೋ ಅಹಂಕಾರ ಕಿರೀಟಿನ ಕಳಚೋ ಸಮಯ ಬಂದೇ ಬರುತ್ತೆ, ಆವಾಗ ಮಾತಾಡ್ತೀನಿ ಅಂತಾಳೆ ಭಾರ್ಗವಿ. ಭಾರ್ಗವಿ, ನೀನು ಈ ಜೀವನೋತ್ಸವ ಇದೆಯಲ್ಲ, ಅದೇ ನನಗೆ ಇಷ್ಟ ಆಗೋದು. ಆದರೆ ಏನು ಮಾಡೋದು, ನೀನು ಜೈಲಲ್ಲಿದೆಯಾ, ಮೊದಲು ಹೊರಗೆ ಬಾ, ಆಮೇಲೆ ನನ್ನ ಕುರ್ಚಿ, ನನ್ನ ಪದವಿ ಬಗ್ಗೆ ಯೋಚನೆ ಮಾಡುವೆ ಅಂತೆ. ಅದು ಅಲ್ಲದೆ ನಿನಗೆ ಬೇಲ್ ಕೊಟ್ಟು ಬಿಡಿಸೋದಕ್ಕೆ ಈಗ ಯಾರಿದ್ದಾರೆ? JP ಮುಂದೆ ನಿಂತು ವಾದ ಮಾಡೋದಕ್ಕೆ ಸಿಟಿಲಿ ಯಾರೂ ಇಲ್ಲ. ಇನ್ಯಾರನ್ನೋ ಕರೆಸೋದಕ್ಕೆ ನಿನ್ನ ಹತ್ರ? ಅಲ್ಲಿಗೆ ನೀನು ಜೈಲಲ್ಲಿ ಫಿಕ್ಸ್. ನನ್ನ ಮಗ ನನ್ನ ಶ್ರೀಮತಿನ ಜೈಲಿಗೆ ಕಳಿಸ್ದೆ ಅಲ್ವಾ, ಈಗ ನೀನು ಜೀವನ ಪರ್ಯಂತ ಜೈಲಲ್ಲಿರಬೇಕು, ಅದನ್ನು ನಾನು ಕಣ್ಣಾರೆ ನೋಡಬೇಕು. ಹಾಗೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಶಕ್ತಿ. ಆಗ ಸಿಟ್ಟಿಂದ ಭಾರ್ಗವಿ ಕೈನ ಕೊಡುತ್ತಾಳೆ. ಭಾರ್ಗವಿ ಅಂತ ವಿಜಯ್ ಫೋನ್ ತಗೊಂಡು, ಭಾರ್ಗವಿ ಅವರೇ, ನಮ್ಮ ಸ್ಟೇಷನಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇದೆ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಕೋರ್ಟಿನ ಬರೋಷ್ಟರಲ್ಲಿ ಒಂದು ಬತ್ತಿ ತಂದಿಡ್ತೀನಿ ಸೊಳ್ಳೆಗೆ. ಈಗ ಏನಿದ್ರು ಹೀಗೆ ಗುರಾಯಿಸ್ಬೇಕಷ್ಟೇ, ಮಾತಾಡೋಕ್ಕೇನು ಉಳಿದಿಲ್ಲ. ಈಗಲಾದರೂ ನಮ್ಮ MLA ಸಾಹೇಬ್ರ ತಾಕತ್ತು ಏನು ಅಂತ ಗೊತ್ತಾಯ್ತಲ್ಲ ಅಂತಾರೆ ವಿಜಯ್. ಭಾರ್ಗವಿ ಸೆಲ್ ಒಳಗೆ ಹೋಗ್ತಾಳೆ. ಈಚೆ ಅರ್ಜುನ್
ಭಾರ್ಗವಿ ಅವರು ಸರಿಯಾಗೇ ವಾದ ಮಾಡಿದರು. ಆದರೆ ಅವ್ರ ವಿರುದ್ಧ ಸುಳ್ಳು ಸಾಕ್ಷಿ ತೋರಿಸಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಬ್ಯಾಚಲ್ಲಿರೋ ಎಲ್ಲರ ಹತ್ರ ಕೇಳಿದೆ, ಯಾರೂ ಆಗಲ್ಲ ಅಂತಿದ್ದಾರೆ. ನೋಡಿ, ನನಗಿರೋ ಲಾಸ್ಟ್ ಹೋಪು ನೀವೇ ಕಂಡ್ರು. ದಯವಿಟ್ಟು ಅವ್ರ ಪರ ವಾದ ಮಾಡಿ ಬೇಲ್ ಸಿಗೋ ಹಾಗೆ ಮಾಡ್ತೀರಾ? ನೋಡಿ, ನೀವು ಮನ್ಸು ಮಾಡಿದರೆ ಬೇಲ್ ಸಿಗೋದು ಕಷ್ಟ ಅಲ್ಲ. ದಯವಿಟ್ಟು ಈ ಕೆಲಸ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಮಗ, ನಾನು ನಿಮ್ಮ ಡ್ಯಾಡ್ ಅಷ್ಟು ದೊಡ್ಡ ಲಾಯರ್ ಅಲ್ಲ ಕಣೋ ಅಂತಾನೆ ಒಬ್ಬ. ನಿನಗೂ ಗೊತ್ತಿಲ್ವಾ ಮಗ, ನಿಮ್ಮ ಡ್ಯಾಡ್ನೇ ಇನ್ಸ್ಪೈರ್ ಆಗಿ ತಗೊಂಡು ನಾವು ಲಾ ಓದಿದ್ದು. ನಮಗೆ ಅಷ್ಟೇ ಅಲ್ಲ, ಎಷ್ಟೋ ಜನ ಲಾಯರ್ಗಳಿಗೆ ನಿಮ್ಮ ಅಪ್ಪನೇ ಸೂಪರ್ ಸ್ಟಾರು. ಅವ್ರ ಮುಂದೆ ನಿಂತು ಗೆದ್ದವ್ರು ಯಾರೂ ಇಲ್ಲ. ಅಂಥದ್ರಲ್ಲಿ ನಾವು ಹೇಗೂ ಅವ್ರ ಮುಂದೆ ನಿಲ್ಲೋಕ್ಕಾಗುತ್ತೆ ಅಂತಾನೆ ಇನ್ನೊಬ್ಬ. ಯಾಕಂದರೆ ಈ ಕೇಸಲ್ಲಿ ನನ್ನ ಹೆಂಡತಿ ನ್ಯಾಯದ ಪರವಾಗಿದ್ದಾರೆ. ಅವ್ರು ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ಕಣ್ರೋ, ಇದೊಂದು ಹೆಲ್ಪ್ ಮಾಡ್ರೋ. ಬೇಲ್ ಸಿಕ್ಕಿದ್ರೆ ಸಾಕು, ಆಮೇಲೆ ಭಾರ್ಗವಿಯವರೇ ಏನಾದರೂ ಮಾಡ್ತಾರೆ ಅಂತಾನೆ ಅರ್ಜುನ್. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ಭಾರ್ಗವಿಯವರು JP ಸರ್ ವಿರುದ್ಧ ನಿಂತಿದ್ದಕ್ಕೆ ಅವ್ರ ಸ್ಥಿತಿ ಏನಾಗಿದೆ ನಿನಗೆ ಗೊತ್ತಲ್ವಾ? ಅವ್ರ ಮುಂದೆ ನಿಂತು ಗೆಲ್ಲೋ ಅಷ್ಟು ಅನುಭವ ನಮಗಿಲ್ಲ ಮಗ. ಮೊದಲೇ ಹೈ ಪ್ರೊಫೈಲ್ ಕೇಸು. JP ಸರ್ ವಿರುದ್ಧ ಗೆಲ್ಲೋ ತಾಕತ್ತು ನಮ್ಗೆ ಯಾರಿಗೂ ಇಲ್ಲ ಮಗ. ಇನ್ಯಾರ ಹತ್ರನಾದರೂ ಕೇಳು ಮಗ. ಸಾರಿ ಅಂತಾರೆ ಫ್ರೆಂಡ್ಸ್. ನನಗಿರೋ ಲಾಸ್ಟ್ ಹೋಪು ನೀವೇ ಕಂಡ್ರೋ. ನನ್ನ ಫ್ರೆಂಡ್ಸ್ ಕೈ ಬಿಡಲ್ಲ ಅಂತ ಗೊತ್ತು. ಒಂದು ಸಲ ಕೇಸ್ ಫೈಲನ್ನಾದರೂ ನೋಡ್ರೋ ಅಂತಾನೆ ಅರ್ಜುನ್. ಆದರೆ ಅವ್ನ ಫ್ರೆಂಡ್ಸ್ ಮಾತಾಡದೆ ಅಲ್ಲಿಂದ ಹೋಗ್ತಾರೆ. ಆಗ ಅರ್ಜುನ್ ಕುಸ್ತು ಕಾರ್ ಮೇಲೆ ಕೂತ್ಕೋತಾನೆ. ಈಚೆ ಮುತ್ತತ್ತಿ ರಮ್ಯನ ಮೀಟ್ ಮಾಡಿ, ಎಷ್ಟು ದಿನ ಆಯಿತು ನಿನ್ನ ನೋಡಿ, ಹೇಗಿದ್ಯಾ ರಮ್ಯಾ ಅಂತಾನೆ. ಮೆತ್ತಗೆ ಮಾತಾಡೋ, ಯಾರಿಗಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಅಂತಾಳೆ ರಮ್ಯಾ. ಯಾಕೆ ಅಂತಾನೆ ಮುತ್ತತ್ತಿ. ನಾನೀಗ ರಮ್ಯಾ ಅಲ್ಲ, ಸಂಧ್ಯಾ ಅಂತಾಳೆ ರಮ್ಯಾ. ಸರಿ ಸಂಧ್ಯಾ, ಹೇಗಿದೆ ಮನೆಯವರೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾರಾ ಅಂತಾನೆ ಮುತ್ತತ್ತಿ. ನನಗೇನೋ ಕಡಿಮೆ ಆಗಿದೆ, ಉಣ್ಕೊಂಡು ತಿನ್ಕೊಂಡು ಆರಾಮಾಗಿದ್ದೀನಿ. ನನಗಿರೋ ಒಂದೇ ಒಂದು ಕೆಲಸ ಅಂದರೆ ಸಂಧ್ಯಾ ಅಂತ ಕರೆದಾಗ ಹಾಂ ಅಂದರೆ ಅಷ್ಟೇ ಆಯಿತು. ತೀರಾ ಪ್ರಶ್ನೆ ಮಾಡಿದರೆ ತಲೆ ನೋವ್ತಿದೆ, ಸುಸ್ತಾಗ್ತಿದೆ ಅಂತ ನಾಟಕ ಮಾಡಿದ್ರಾಯ್ತು ಅಂತಾಳೆ ರಮ್ಯಾ. ಓಕೆ, ಏನು ತೊಂದರೆ ಇಲ್ಲ ತಾನೇ ಅಂತಾನೆ ಮುತ್ತತ್ತಿ. ನಮ್ಮ ಹತ್ರ ಇಂಥ ದೊಡ್ಡ ಮನೆ ಇಲ್ವಲ್ಲ ಅನ್ನೋದೇ ನನ್ನ ತೊಂದರೆ. ನಾನು ಯಾವಾಗ ಇಷ್ಟು ಶ್ರೀಮಂತರಾಗ್ತೀವೋ, ನಾವು ಯಾವಾಗ ಇಂಥ ಅರಮನೆ ಕಟ್ಸ್ತೀವೋ ಅಂತ ಕನಸು ಕಾಣ್ತಿದ್ದೀವಿ ಅಂತಾಳೆ ರಮ್ಯಾ. ಅರಮನೆ ಕನಸು ಕಟ್ಕೊಂಡು ಸೆರೆಮನೆ ಸೇರದೆ ಇದ್ದರೆ ಸಾಕು. ಆ ಮನೆಯವ್ರು ಭ್ರಷ್ಟಾನ್ನ ಕೊಡ್ತೀನಿ ಅಂತ ಜೈಲು ಊಟ ಫಿಕ್ಸ್ ಮಾಡಲ್ಲ ತಾನೆ ಅಂತಾನೆ ಮುತ್ತತ್ತಿ. ಏನೋ ಹೇಳ್ತಿದ್ಯಾ ಅಂತಾಳೆ ರಮ್ಯಾ. ಸ್ಟೇಷನಲ್ಲಿ ಒಂದು ಫೈಲ್ನಲ್ಲಿ ನಿನ್ನ ಫೋಟೋ ನೋಡಿದೆ ಕಣೆ ಅಂತಾನೆ ಮುತ್ತತ್ತಿ. ಥೋ, ಅದು ನಾನಲ್ಲ ಮಾರಾಯ, ಆ ಸಂಧ್ಯಾ. ಅಲ್ಲ, ನೀನ್ಯಾಕೆ ಸ್ಟೇಷನ್ಗೆ ಹೋಗಿದ್ದೆ ಅಂತಾಳೆ ರಮ್ಯಾ. ಇವಾಗ ಅದು ಮುಖ್ಯನಾ? ನಿನ್ನ ವಿಷಯ ಮುಖ್ಯನಾ? ನಿನ್ನ ಸುತ್ತ ಏನೋ ಕೇಸ್ ನಡೀತಿದೆ, ನಿಜ ಹೇಳು. ಆ ಉರಿಮುತಿ ಲಾಯರ್ ಇದ್ದಾಳಲ್ಲ, ಅವಳ ಮನೆ ನಿನಗೆ ಸೇಫ್ ಮನೆ ತಾನೆ ಅಂತಾನೆ ಮುತ್ತತ್ತಿ. ತುಂಬ ಸೇಫ್ ಕಣೋ. ಅವಳೋ ಸಂಧ್ಯಾ ಅನ್ನೋಳು ಓಡ್ ಹೋಗಿದ್ದಾಳಲ್ವಾ, ಅವಳ ಬದಲು ನನ್ನ ತೋರಿಸ್ತಿದ್ದಾರೆ ಅಷ್ಟೇ. ಆಮೇಲೆ ಅವ್ರು ಕೊಡೋ ಕಂತೆ ನೋಟನ ಎಣಿಸ್ಕೊಂಡು ನಾವಿಬ್ಬರು ಎಲ್ಲಾದರೂ ದೂರ ಹೋಗಿ ಸೆಟಲ್ ಆಗಿಬಿಡೋಣ ಅಂತಾಳೆ ರಮ್ಯಾ. ಅವ್ರಗಳ ಮಧ್ಯೆ ಹುಷಾರಾಗಿರು ರಮ್ಯಾ, ಏನೂ ತೊಂದರೆ ಇಲ್ಲ ಅಂತಂದರೆ ಅವಳು ಯಾಕೆ ಓಡ್ ಹೋಗ್ತಿದ್ಲು ಅಂತಾನೆ ಮುತ್ತತ್ತಿ. ಆಗ ರಮ್ಯಾ ಆಚೆ ನೋಡಿ, ಮುತ್ತಿ ಬಚ್ಚಿಟ್ಕೋ ಅಂತಾಳೆ ರಮ್ಯಾ. ಯಾಕೆ ಅಂತಾನೆ ಮುತ್ತತ್ತಿ. ನಮ್ಮ ಮೇಡಮ್ ಬರ್ತಿದ್ದಾರೆ, ನಿನ್ನ ನೋಡಿದರೆ ಅಷ್ಟೇ ಕತೆ, ಬಚ್ಚಿಟ್ಕೋ ಅಂತಾಳೆ ರಮ್ಯಾ. ಆಗ ಮುತ್ತತ್ತಿ ಬಚ್ಚಿಟ್ಕೋತಾನೆ. ಆಗ ಬೃಂದ ಬಂದು, ಇಲ್ಲೇನೇ ಮಾಡ್ತಿದ್ಯಾ? ಯಾಕೆ ಮನೆಯಿಂದ ಆಚೆ ಬಂದೆ? ಯಾರನ್ನು ಕೇಳಿ ಆಚೆ ಬಂದೆ ಅಂತಾಳೆ. ಅದು ಸುಮ್ಮನೆ ಗಾಳಿ ತಗೊಳ್ಳೋಣ ಅಂತ ಈಚೆ ಬಂದೆ ಅಂತಾಳೆ ರಮ್ಯಾ. ಗಾಳಿ ಇಲ್ಲ, ಹೀಗೆಲ್ಲ ಹೇಳ್ದೆ ಕೇಳಿದೆ ಮನೆಯಿಂದ ಬಂದರೆ ಪೇಮೆಂಟ್ ಸಿಗಲ್ಲ, ನೆನ್ಪಿಟ್ಕೋ ಅಂತಾಳೆ ಬೃಂದ. ಇದೇನಕ್ಕ, ಸುಮ್ಮನೆ 5 ನಿಮಿಷ ಹೊರಗೆ ಬಂದರೂ ಇಷ್ಟು ಕೋಪ ಮಾಡ್ಕೋತಿರಲ್ಲ ಅಂತಾಳೆ ರಮ್ಯಾ. ಮನೆಯಲ್ಲಿ ನಿನ್ನ ನೋಡಿದರೆ ಯಾರಿಗೂ ನಂಬಿಕೆ ಇಲ್ಲ, ಯಾರಿಗಾದರೂ ಒಬ್ಬರಿಗೆ ಡೌಟ್ ಬಂದರೂ ದೊಡ್ಡ ಅನಾಹುತನೇ ಆಗುತ್ತೆ. ನಡಿ ಮನೆಗೆ ಹೋಗಿ ಮಾತಾಡೋಣ ಅಂತ ರಮ್ಯನ ಕರ್ಕೊಂಡೋಗ್ತಾಳೆ ಬೃಂದ. ಓಹೋ, ಈ ನಾಟಕಕ್ಕೆಲ್ಲ ಸೂತ್ರಧಾರಿ ಈ ಮೇಡಮಾ? ಯಾರಿಗೇನಾಗುತ್ತೋ ನನಗೆ ಗೊತ್ತಿಲ್ಲ, ನಾನಂತೂ ಚೆನ್ನಾಗಿ ದುಡ್ಡು ಮಾಡ್ಕೋತೀನಿ ಅಂತಾನೆ ಮುತ್ತತ್ತಿ. ಈಚೆ ಅರ್ಜುನ್ ಸೋಫಾ ಮೇಲೆ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡಿದ್ದನ್ನು ನೆನ್ಪು ಮಾಡ್ಕೋತಾ, ಎಷ್ಟೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಯಾರೂ ಹೆಲ್ಪ್ ಮಾಡ್ತಿಲ್ವಲ್ಲ, ಈಗ ಭಾರ್ಗವಿನ ಹೇಗಪ್ಪ ಕಾಪಾಡಲಿ? ಇವ್ರು ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ಆದರೆ ಮನೆಯವರಿಗೆ ಇದು ಯಾಕೂ ಗೊತ್ತಾಗ್ತಿಲ್ಲ. ಭಾರ್ಗವಿ ಅವರು ಹೇಳಿದ ಮಾತೇ ನಿಜ ಆಗೋಯ್ತು. ಡ್ಯಾಡ್ ಪವರ್ಫುಲ್ ಅಂತ ಭಾರ್ಗವಿ ಕಡೆ ನಿಲ್ಲೋಕೆ ಜನ ಹೆದರ್ತಾ ಇದ್ದಾರೆ. ನನ್ನಪ್ಪ ಇವಾಗ ಛೇ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ. ಆಗ ಬೃಂದ ಅರ್ಜುನ್ನ ನೋಡ್ತಾ, ವಂದನಾ, ನಿನಗೆ ಒಳ್ಳೆ ಟೈಮ್ ಶುರುವಾಗಿದೆ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋ. ಅರ್ಜುನ್ ಭಾರ್ಗವಿನ ಮರೆತು ವಂದನಾ ಅಂತ ಹೇಳಬೇಕು ಅಂತಾಳೆ. ನಾನು ಇದೇ ಟೈಮ್ಗೆ ಕಾಯ್ತಿದ್ದೆ. ನಾನು ಅರ್ಜುನ್ಗೆ ಎಷ್ಟೇ ಹತ್ರ ಆಗೋಕ್ಕೆ ಹೋದರೂ ಆ ಭಾರ್ಗವಿ ಅಡ್ಡ ಬರ್ತಿದ್ಲು ಅಂತಾಳೆ ವಂದನಾ. ಇನ್ನು ಅವಳು ಕಾಟ ಇರಲ್ಲ ಬಿಡು ಅಂತ ಅರ್ಜುನ್ ಹತ್ರ ಬಂದು, ಅರ್ಜುನ್ ಏನಾಯಿತು, ಯಾಕೆ ಹೀಗೆ ಸಿಡಿಲು ಹೊಡೆದೋರ್ ಥರ ಕೂತಿದ್ಯಾ ಅಂತಾಳೆ ಬೃಂದ. ಭಾರ್ಗವಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅತ್ತಿಗೆ. ನಾಳೆನೇ ಕೇಸ್ ಹಿಯರಿಂಗ್ ಇದೆ, ಅವಳ ಪರವಾಗಿ ವಾದ ಮಾಡೋಕ್ಕೆ ತುಂಬ ಜನನ ಕೇಳಿದೆ ಅಂತಾನೆ ಅರ್ಜುನ್. ಯಾರಾದರೂ ಕೇಸ್ ತಗೊಳ್ಳೋಕೆ ಒಪ್ಕೊಂಡ್ರಾ ಅಂತಾಳೆ ಬೃಂದ. ಇಲ್ಲ, ಯಾರೂ ಒಪ್ಪಲಿಲ್ಲ. ಡ್ಯಾಡ್ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಹೆದರ್ಕೋತಾರೆ. ಭಾರ್ಗವಿ ಅವರಿಗೆ ಹೇಗೆ ಬೇಲ್ ಕೊಡಿಸೋದು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಅರ್ಜುನ್. ಅಷ್ಟೊಂದೆಲ್ಲ ಕಷ್ಟಪಟ್ಟು ನಾನೇ ಎಲ್ಲರ ಹತ್ರ ಹೋಗಿ ಈ ಕೇಸು ತಗೋಬಾರ್ದು
ಅಂತ ಹೇಳಿಲ್ವಾ? ಶಕ್ತಿ ಪ್ರಸಾದ್ ವಿರುದ್ಧ ಹೋಗಿ ಈ ಕೇಸನ್ನು ಯಾರಪ್ಪ ತಗೋತಾರೆ? ಇನ್ಮೇಲೆ ನಿನ್ನ ಹೆಂಡತಿಗೆ ಜೈಲೂಟ ಫಿಕ್ಸ್ ಅಂತ ಬೃಂದ ಯೋಚನೆ ಮಾಡಿ, ಮತ್ತೆ ಈಗ ಏನು ಮಾಡೋದು ಅರ್ಜುನ್? ನನ್ನ ತಂಗಿ ವಾಪಸ್ ಬರೋದಿಲ್ವಾ ಅಂತಾಳೆ ಬೃಂದ. ನನಗೂ ಅದೇ ಟೆನ್ಷನ್ ಆಗ್ತಿದೆ ಅದಕ್ಕೆ ಅಂತಾನೆ ಅರ್ಜುನ್. ಆಗ ಬೃಂದ ವಂದನನ ಕಣ್ಸನ್ನೆ ಮಾಡಿ ಕರಿತಾಳೆ. ವಂದನ ಬಂದು ಅರ್ಜುನ್ ಊಟ ಆಯ್ತಾ ಅಂತಾಳೆ. ನನಗೆ ಹಸಿವಿಲ್ಲ ಅಂತಾನೆ ಅರ್ಜುನ್. ಹಾಗಂದ್ರೆ ಹೇಗೆ, ಇರು ಬರ್ತೀನಿ ಅಂತ ವಂದನ ಹೋಗಿ ಊಟ ತಂದು ಸ್ವಲ್ಪನಾದರೂ ಊಟ ಮಾಡು ಅಂತಾಳೆ. ಬೇಡ ಅನ್ನಲ್ಲ, ನೀನು ಬೇಕಿದ್ರೆ ಹೋಗಿ ತಿನ್ನು ಅಂತಾನೆ ಅರ್ಜುನ್. ಅರ್ಜುನ್, ಅವಳು ಹೇಗೋ ತಿಂತಾಳೆ, ನೀನೇನೋ ತಿಂದಿಲ್ಲ ಅಂತ ಅವಳು ಹಾಗೆ ಇದ್ದಾಳೆ, ಬರೀ ನಿಂದೇ ಚಿಂತೆ ಕಣೋ ಇವಳಿಗೆ ಅಂತಾಳೆ ಬೃಂದ. ಸ್ಟಾಪ್ ಇಟ್ ಅದ್ಗೆ. ಅಲ್ಲ, ಇವಳು ಯಾಕೆ ನನಗೋಸ್ಕರ ಊಟ ಬಿಡಬೇಕು? ನೋಡು, ಈ ಹುಚ್ಚಾಟ ಎಲ್ಲ ಬಿಟ್ಟು ನಿನ್ನ ಪಾಡಿಗೆ ನೀನಿರು ಅಂತಾನೆ ಅರ್ಜುನ್. ನಿನಗೆ ನನ್ನ ಮೇಲೆ ಕೇರ್ ಇಲ್ಲದೆ ಇರ್ಬೋದು, ಆದರೆ ನನಗಿದೆ. ನೀನು ಈ ಥರ ಸಪ್ಪಾಗಿರೋದು ನೋಡಿ ನಾನು ಖುಷಿಯಾಗಿರೋಕ್ಕಾಗಲ್ಲ ಅಂತಾಳೆ ವಂದನ. ನಿನಗೆ ನನ್ನ ಇರಿಟೇಟ್ ಮಾಡದೇ ಇದ್ದರೆ ತಿಂದ ಅನ್ನ ಜೀರ್ಣ ಆಗಲ್ವಾ ಅಂತಾನೆ ಅರ್ಜುನ್. ಇಷ್ಟಾದರೂ ನಿನಗೆ ಆ ಭಾರ್ಗವಿ ಮೇಲಿರೋ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ ಅಲ್ವಾ? ಅವಳು ತಪ್ಪು ಮಾಡಿದಾಳೆ ಅರ್ಜುನ್, ಬಿಟ್ಬಿಡು ಅವಳನ್ನು. ಇನ್ಫ್ಯಾಕ್ಟ್ ಅವಳು ಯಾವತ್ತೂ ನಿನಗೆ ಒಳ್ಳೆ ಜೋಡಿ ಆಗಿರಲೇ ಇಲ್ಲ. ಒಂದು ವೇಳೆ ಅವಳಿಗೆ ಶಿಕ್ಷೆ ಆಗಿ ಅವಳು ಜೈಲಲ್ಲೇ ಉಳ್ಕೊಂಡ್ರೆ ಆಗ ನೀನೇನು ಮಾಡ್ತೀಯಾ ಅಂತಾಳೆ ಬೃಂದನ. ಈಚೆ ಕೋರ್ಟಲ್ಲಿ ಹಿಯರಿಂಗ್ ಇರುತ್ತೆ. ಕೋರ್ಟ್ ಒಳಗಡೆ ಜಡ್ಜ್, ನಿನ್ನ ಪರವಾಗಿ ಯಾರಾದರೂ ವಾದ ಮಾಡೋಕ್ಕೆ ಬಂದಿದ್ದಾರಾ ಭಾರ್ಗವಿ ಅಂತ ಕೇಳ್ತಾರೆ. ಇಲ್ಲ ಯುವರ್ ಆನರ್, ನನ್ನ ಪರವಾಗಿ ನಾನೇ ವಾದ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯುವರ್ ಆನರ್ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.